Congratulations. ಫ್ರೆಂಡ್ಸ್ ನಮಸ್ಕಾರ. ನಾವಿವತ್ತು ಕಲಾಕಾರಂಜಿ ಇನ್ಸ್ಟಿಟ್ಯೂಟ್ ಬಂದಿದ್ದೀವಿ. ಇಲ್ಲಿ ನನ್ನ ಗುರುಗಳಾದ ಸಾರಿಕಾ ಮೇಡಮ್ ಅವರ ಮತ್ತಷ್ಟು ಶಿಷ್ಯರುಗಳನ್ನ ನಾನು ಮೀಟ್ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ಕಿದೆ. ಸೊ ಅದರಲ್ಲಿ ಅವ್ರ ಶಿಷ್ಯ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಶಿ ಇಸ್ ಆಲ್ಸೋ ಸೀನಿಯರ್ ಆರ್ಟಿಸ್ಟ್ ಹೂ ಇಸ್ ವರ್ಕಿಂಗ್ ಇನ್ ಕರೆಂಟ್ ಇಂಡಸ್ಟ್ರಿ. ಸೊ ಲೆಟ್ಸ್ ವೆಲ್ಕಮ್ ಹರ್. ಹಲೋ ಮ್ಯಾಮ್, ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ, ಎಲ್ಲ ದೇವರ ಆಶೀರ್ವಾದ. ಮ್ಯಾಮ್, ಇನ್ಸ್ಟಿಟ್ಯೂಟ್ ಬಂದಿದ್ದೀರಾ. ಸೊ ವಾಟ್ ಯು ಫೀಲ್? ಇಟ್ಸ್ ಫ್ರಮ್ ಯುವರ್ ಓನ್ ಗುರು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ? ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿ. ಆಕ್ಚುಲಿ ತುಂಬಾನೇ ಖುಷಿ ಆಗ್ತಿದೆ. ನಾನು ಮ್ಯಾಮ್ ನ ಮೀಟ್ ಮಾಡಿದ್ದು 4 years ಬ್ಯಾಕ್. ಸೊ ಅವಾಗ ನಾನು ಹೊಸಬ್ಳು, ಎಲ್ಲಿ ಹೇಗ್ ನಾನು ಜಾಯಿನ್ ಆಗ್ಬೇಕು ಅಂತ ಗೊತ್ತಿರ್ಲಿಲ್ಲ. ಬಟ್ ನನ್ಗೆ ಸಾರಿಕಾ ಮ್ಯಾಮ್ ಅಂಡರಲ್ಲೇ ನಾನು ಆಕ್ಟಿಂಗ್ ಕಲ್ತಿದ್ದು. ಸೊ 4 ವರ್ಷ ಆದ್ಮೇಲೆ ನಾನು ಇವಾಗ ಇಲ್ಲಿದ್ದೀನಿ ಅಂದ್ರೆ ಅದು ನಮ್ ಸಾರಿಕಾ ಮ್ಯಾಮ್ ಇಂದ ಅಂತ ಹೇಳ್ಬೋದು. ಅಂಡ್ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಮ್ಯಾಮೇ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಂಡ್ ಹೊಸಬ್ರಿಗೆ ಒಂದ್ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಕಲಿಯೋಕೆ.
ರಿಯಲಿ ನೈಸ್. ಸೊ ನಿಮ್ಗೆ ಹೊಸಬ್ರು ಬರೋರಿಗೆ ಮ್ಯಾಮ್ ಕಡೆಯಿಂದ ಅವ್ರು ನಮ್ಮ ಟ್ರೈನಿಂಗ್ ನಮ್ಗೆ ಕಲೆ ಕೊಟ್ಟಿದ್ದಾರಲ್ಲ, ಸೊ ಮ್ಯಾಮ್ ಅವ್ರಿಗೆ ಏನ್ ಟ್ರೈನಿಂಗ್ ಕೊಡ್ತಾರೆ, ಅವರ ಸ್ಟೈಲ್ ಬಗ್ಗೆ ಅವ್ರಿಗೊಂದು ರಫ್ ಆಗಿ ಒಂದು ಸ್ಕೆಚ್ ಕೊಡ್ತಾರೆ. ನಾವೇನೇ ಒಂದ್ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಅದಕ್ಕೆ ಅದು ಒಂದು ಟ್ರೈನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಟಿಂಗ್ಗೂ ಕೂಡ ಅಷ್ಟೇ. ಸೊ ಸಾರಿಕಮಲ್ಲಿ ಅಂತ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ, ಅಟ್ ದ ಸೇಮ್ ಟೈಮ್ ಅಷ್ಟೇ ಒಂದು ಫ್ರೆಂಡ್ಲಿ ಕೂಡ. ಸ್ಟ್ರಿಕ್ಟ್ನೆಸ್ ಇದ್ರೆ ತಾನೇ ಭಯ ಇದ್ರೆ ತಾನೇ ಭಕ್ತಿನೂ ಬರಕ್ ಸಾಧ್ಯ. ಎಸ್ ಆಫ್ ಕೋರ್ಸ್ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ, ಅಟ್ ದ ಸೇಮ್ ಟೈಮ್ ಅಫ್ ಕೋರ್ಸ್ ಫುಲ್ ಫ್ರೆಂಡ್ಲಿ ಕೂಡ ಇದ್ದಾರೆ. ಇನ್ನು ಆಕ್ಟಿಂಗ್ ಅಲ್ಲಿ ಅಂದ್ರೆ ಅವ್ರು ನಮ್ಗೆ ಮೊದ್ಲು ಹೇಳ್ಕೊಟ್ಟಿದ್ದು, ನನ್ನ ವಾಯ್ಸ್ ಲಿಟ್ರಲಿ ಹಿಂಗಿರ್ಲಿಲ್ಲ, ತುಂಬಾ ಚಿಕ್ಕ ವಾಯ್ಸ್ ಇತ್ತು. ಬಟ್ ಇಷ್ಟು ಚೆನ್ನಾಗಿ ಮಾತಾಡ್ತಿದೀನಿ ಅಂದ್ರೆ ಅದಕ್ಕೂ ಸಾರಿಕಾ ಮ್ಯಾಮ್ ಕಾರಣ. ಸೊ ಪ್ರತಿಯೊಂದು ಕೂಡ ಆಕ್ಟಿಂಗ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ. ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ಫ್ರೆಂಡ್ಸ್. ಅಟ್ ದ ಸೇಮ್ ಟೈಮ್ ನೋಡ್ಬೋದು, ನಮ್ ವಾಯ್ಸ್ ಮಾತ್ರ ಅಲ್ಲ, ನವರಸ ಕಲೆಗಳು ನಮ್ಮಿಂದನೇ ಇರ್ಬೋದು. ನವರಸಗಳು ಅವಷ್ಟು ಕಲೆಗಳನ್ನ ತರಗತಿ ಮಾಡೋದ್ರ ಜೊತೆಗೆ ಈ ನವರಸಗಳನ್ನ ನಮ್ ಜೀವನದಲ್ಲಿ ಒಳಗೂಡಿಸ್ಕೊಂಡು ನಾವು ಹೇಗೆ ಒಂದು ಸಮಾಜದಲ್ಲಿ ಒಂದು ಮಾದರಿಯಾಗಿ ಬೆಳಿಬೇಕು ಅದನ್ನು ಸಹ ಮೇಡಮ್ ಹೇಳ್ಕೊಡ್ತಾರೆ. ಬನ್ನಿ, ಅವರ ಮತ್ತಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿಸ್ತೀವಿ. ಹೈ ಫ್ರೆಂಡ್ಸ್, ಜಸ್ಟ್ ನಾವು ಮಾತಾಡ್ತಾ ಇದ್ದು ನಾವು ಸಾರಿಕಾ ಮೇಡಮ್ ಜೊತೆ ಮಾತಾಡ್ತಿದ್ರು. ಅವ್ರ ಜೊತೆಗೆ ಇನ್ನೊಬ್ರ ಅವರ ಬಂಟ ಅಂತಾನೆ ಹೇಳ್ಬೋದು, ಅವ್ರು ನಮ್ ಜೊತೆಗೆ ನಿಂತಿದ್ದಾನೆ. ಇಂಟ್ರೊಡ್ಯೂಸ್ ಯೋರ್ಸೆಲ್ಫ್. ಹಾಯ್, ನನ್ನ ಹೆಸರು ರವಿಕುಮಾರ್. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಂದಿರೋದಕ್ಕೆ ನನ್ಗೆ ತುಂಬಾ ಹೆಮ್ಮೆ ಇದೆ. ನಾನು ಸಾರಿಕಾ ಮೇಡಮ್ ಸ್ಟೂಡೆಂಟ್ ಅನ್ನೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ. ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ. ನಂಗೆ ಫಸ್ಟ್ ಆಫ್ ಆಲ್ ಆಕ್ಟಿಂಗ್ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ. ಅವ್ರು ಬಂದ್ಬಿಟ್ಟು ಆಕ್ಟಿಂಗ್ ಅಂದ್ರೆ ಏನು, ಒಂದು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗೋದಂದ್ರೆ ಏನು, ಹೆಂಗ್ ಮಾಡ್ಬೇಕು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇವತ್ ನಾನು ಎಲ್ಲೇ ಹೋದ್ರು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಕಾರಣ ಸಾರಿಕಾ ಮೇಡಮ್. ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗೆ ಹೊಸದಾಗಿ ಈ ನಮ್ಮ ಕಲಾ ಕಾರಂಜಿ KK ಈ ಇನ್ಸ್ಟಿಟ್ಯೂಟ್ ಬರೋರಿಗೆ ನೀವು ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ? ಬಂದ್ ಸೇರ್ಕೊಳ್ಳಿ. ನಿಮ್ಗೆ ಆಕ್ಟಿಂಗ್ ಅಂದ್ರೆ ಏನಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದಕ್ಕೆ ಏನು ಡೌಟ್ ಇಲ್ಲ. ಬಂದ್ ಸೇರ್ಕೊಳ್ಳಿ. ನಿಮ್ಗೆ ಏನೇನ್ ಬೇಕು, ಹೇಗೆ ಹೇಳ್ಕೊಡ್ಬೇಕು, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ಗೆ ಏನು ಡಿಸ್ಟರ್ಬ್ ಆಗಲ್ಲ, ಆರಾಮಾಗಿ ಕಲಿಬಹುದು. ಬನ್ನಿ, ಸೇರ್ಕೊಳ್ಳಿ. ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಇನ್ನೊಂದು ಕೇಳ್ಬಿಡ್ತೀನಿ ನೋಡಿ, ಇವಾಗ ಮೇಡಮ್ ಜೊತೆ ನಾವು ಕಲೆ ಕಲ್ತ್ಕೊಂಡು, ಇವಾಗ ಎಲ್ಲಾರ್ಗು ಇರುವ ಸಮಾಜದಲ್ಲಿ ಒಂದು ಕಾಮನ್ ಕ್ವಶನ್ ಅಂದ್ರೆ, ಏನ್ ನವರಸ ಕಲ್ತ್ಕೊಂಡು ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ಬಿಟ್ರೆ ನಾವು ಆಕ್ಟರ್ ಆಗ್ಬಿಡ್ತೀವ? ಅದಕ್ಕೆ ನವರಸ ಕಲ್ತ್ಕೊಂಡು ಮೇಡಮ್ ಹತ್ರ ಕಲ್ತ್ರೆ ನಮ್ಗೆ ಏನ್ ಬೆನಿಫಿಟ್ ಇದೆ ಅದನ್ನ ಜನಕ್ಕೆ ತಿಳಿಸ್ಕೊಡಿ. ಮೇಡಮ್ ಹತ್ರ ಕಲ್ತ್ರೆ, ನವರಸ ಕಲ್ತಿದ್ರೆ ಅದ್ರದ್ದು ವಾಯ್ಸ್ ಯಾವ ಇದ್ರಲ್ಲಿ ಯಾವ ಹೈ ಪಿಚ್ ಇರ್ಬೇಕು, ಎಲ್ಲಿ ಲೋ ಪಿಚ್ ಇರ್ಬೇಕು, ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಬರೀ ನವರಸ ಕಲ್ತ್ಬಿಟ್ರೆ ಆಗಲ್ಲ. ಎಲ್ಲಿ ಹೆಂಗ್ ಮಾಡ್ಬೇಕು, ಆಕ್ಟಿಂಗ್ ಹೆಂಗಿರ್ಬೇಕು, ಎಲ್ಲಿ ಅವ್ರ ಆಕ್ಟಿಂಗ್ ಹೇಳ್ಕೊಡ್ತಿದ್ರೆ ನಮ್ಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರ ಅವರು. ಸೊ ಬಂದ್ ಸೇರ್ಕೊಳ್ಳಿ, ಚೆನ್ನಾಗಿ ಕಲಿಬಹುದು. ಸೊ ಫ್ರೆಂಡ್ಸ್, ನಾವ್ ಇವಾಗ ಜಸ್ಟ್ ಮಾತಾಡ್ತಾ ಇದ್ದಂಗೆ ಮೇಡಮ್ ನ ಫೇವರೇಟ್ ಸ್ಟೂಡೆಂಟ್ಸ್ ಬರ್ತಾನೆ ಇದ್ದಾರೆ, ಹೋಗ್ತಾ ಇದಾರೆ. ಇವತ್ತು ಫಸ್ಟ್ ಡೇ ಆಗಿದೆ. ಅದ್ರ ಜೊತೆಗೆ ಮೇಡಮ್ ನ ಅಚ್ಚುಮೆಚ್ಚಿನ ಇನ್ನೊಬ್ಬರು ಫೇವರೇಟ್ ಸ್ಟೂಡೆಂಟ್ ಇದ್ದಾರೆ. ಅವ್ರು ಇವ್ರನ್ನ ರೆಕಗ್ನೈಸ್ ಮಾಡೋದೇ ಹೀರೋಯಿನ್ ಅಂತ. ಸೊ ಯಾರು ಅವರು ಏನಂತ ತಿಳ್ಕೊಳ್ಳೋಣ ಬನ್ನಿ. ಹಾಯ್. ಸೊ ನಿಮ್ನ ಏನ್ ಪರಿಚಯ ಮಾಡ್ಕೊಡಿ ವೀಕ್ಷಕರಿಗೆ. ಹಾಯ್ ಎಲ್ಲರಿಗೂ, ನಾನು ಸಿರಿ. ಇಲ್ಲಿಗೆ ಬಂದಿರೋದು ಏನಕ್ಕೆ ಅಂದ್ರೆ, ಐ ಡೆಂಟ್ ನೋ ನನ್ ಕರಿಯರ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ನನಗ್ ಗೊತ್ತಿರ್ಲಿಲ್ಲ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾರ ಹತ್ರ ಹೋಗ್ಬೇಕು, ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಒಂಚೂರು ಗೊತ್ತಿರ್ಲಿಲ್ಲ. ಅವಾಗ ಐ ಫೌಂಡ್ ಔಟ್ ಸಾರಿಕಾ ಮ್ಯಾಮ್. ಅವ್ರು ನನ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ವೇರ್ ಎವರ್ ಐ ಗೋ ನನ್ನೆಲ್ಲ ಕಾನ್ಫಿಡೆನ್ಸ್ ಇದೆ, ನಾನ್ ಇದ್ ಮಾಡ್ಬೋದು, ನನ್ಗೆ ಕ್ಯಾರೆಕ್ಟರ್ ಕೊಟ್ರೆ ನಾನ್ ಇದ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ತುಂಬಿಸಿರೋದೇ ಸಾರಿಕಾ ಮ್ಯಾಮ್. ಸೊ ನಮ್ಗೆ ಕಾನ್ಫಿಡೆನ್ಸ್ ತುಂಬೋದ್ರ ಜೊತೆಗೆ ಒಂಥರ ಈಗ ಹೇಳೋದು ತಪ್ಪಾಗಲ್ಲ ಅನ್ಸುತ್ತಲ್ಲ, ಶಿ ಆಲ್ಸೋ ಬಿಲ್ಡ್ಸ್ ಅಸ್ ಸೆಲ್ಫ್ ಕಾನ್ಫಿಡೆನ್ಸ್ ಜೊತೆಗೆ ನಮ್ಮ ಸಮಾಜಕ್ಕೆ ಧೈರ್ಯವಾಗಿ ನುಗ್ಗೋತಾರೆ. ಸೊ ಕಾನ್ಫಿಡೆನ್ಸ್ ಧೈರ್ಯ ಸಹ ತುಂಬಿಸ್ತಾರೆ. ನಾವು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗುತ್ತೆ, ಇವ್ರು ಅಪ್ಕಮಿಂಗ್ ಆರ್ಟಿಸ್ಟ್ ಆಯ್ತಾ ಇದಾರೆ. ಸೊ ಮೇಡಮ್, ಇವಾಗ ನಿಮ್ಗೆ ಯಾವ ತರ ಫ್ಯೂಚರ್ ಅಲ್ಲಿ ನಿಮ್ಗೆ ಎಷ್ಟು ಧೈರ್ಯ ಇದೆ? ನೀವು ಇಂಡಸ್ಟ್ರಿಗೆ ಹೋಗ್ತೀವಿ, ಡು ಯು ಹ್ಯಾವ್ ಎನಿ ಫಿಯರ್ ಇನ್ಸೈಡ್ ಹಿಡನ್? ಇಲ್ಲ, ಫಿಯರ್ ಅಂತೂ ಇಲ್ಲ. ನಮ್ಮನ್ನ ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿ ಮ್ಯಾಮ್ ಕಳಿಸ್ತಾರಂತ ಹೇಳ್ಬೋದು. ಸೊ ನೀವಾಗ ಹೊಸದಾಗಿ ಬರುವ ಸ್ಟೂಡೆಂಟ್ಸ್ ಗಳಿಗೆ ನಿಮ್ ಸೈಡ್ ಇಂದ ಏನಂತ ಹೇಳಕ್ ಇಷ್ಟಪಡ್ತೀರಾ? ಏನಂದ್ರೆ, ಯು ವಿಲ್ ಗೆಟ್ ದ ಬೆಸ್ಟ್ ಗುರು, ಶಿ ಇಸ್ ದ ಬೆಸ್ಟ್ ಟೀಚರ್ ಅಂತ ಹೇಳ್ಬೋದು. ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಎಲ್ಲಾ ಕಡೆಯಿಂದ ಗೈಡೆನ್ಸ್ ಕೊಡ್ತಾರೆ. ಸೊ ಬೇಗ ಬನ್ನಿ, ಜಾಯಿನ್ ಆಗಿ, ಸ್ಟಾರ್ಟ್ ಯೋರ್ ಕರಿಯರ್. ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ, ಮೇಡಮ್ ಹತ್ರ ಒಂದು ಯಾರೇ ನವರಸ ಕಲ್ತಿರ್ಲಿ, ಆ ನವರಸನ ಬೇಸಿಕ್ಲಿ ನವರಸ ಇದು ಏನ್ ಎಲ್ಲಾರ್ಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂತ ಒಂದು ಕಲೆ. ಪ್ರತಿಯೊಬ್ಬ ಮನುಷ್ಯನು ಅವನೇದೇ ಆದ ಸ್ವಂತ ರೀತಿಯಲ್ಲಿ ಕಲಾವಿದನಾಗಿರ್ತಾನೆ. ಆ ಕಲೆನ ಸಮಾಜದಲ್ಲಿ ಹೇಗೆ ನಾವು ಒಂದು ಉಗ್ಗೂಡಿಸ್ಕೊಂಡು ಬೆಳಿಬೇಕು, ಇದನ್ನ ಮೇಡಮ್
ಸೂಪರ್ ಆಗಿ ಕಲ್ಸ್ಕೊಡ್ತಾರೆ. ಬನ್ನಿ ನೀವೇ ತಿಳ್ಕೊಳ್ಳಿ, ನಾನು ಹೇಳೋದು ಅರ್ಥ ಆಗಲ್ಲ, ಬಂದು ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋದು. ಸೊ ಫ್ರೆಂಡ್ಸ್, ನಾವು ನೋಡ್ತಾ ಇದ್ರು ಮೇಡಮ್ ಇನ್ನಿಬ್ರು ಸ್ಟೂಡೆಂಟ್ಸ್ ಬಂದಿದ್ದಾರೆ. ಇವರು ಅವ್ರು ಹೇಳೋದಲ್ಲ, ಇನ್ನೊಂದು ಸ್ಪೆಷಲ್ ಯೂನಿಕ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಹೇಳ್ತಾರೆ. ಸೊ ಹಾಯ್ Hi. ಸೊ ವೆಲ್ಕಮ್ ಟು ದ ಕಲಾಕಾರಂಜಿ KK ಇನ್ಸ್ಟಿಟ್ಯೂಟ್. ಸೊ ಮೇಡಮ್ ಶಿಷ್ಯಂದಿರು ಇಬ್ರು ಬಂದಿದ್ದೀರಾ ಅಂಡ್ ಎಸ್ ವೆರಿ ಹ್ಯಾಪಿ ಟು ನೋ. ಸೊ ಮೇಡಮ್ ಇಂದ ನೀವೇನ್ ಕಲ್ತ್ಕೊಂಡಿದ್ದೀರಾ, ನಿಮ್ಗೆ ಏನ್ ಕೊಡುಗೆ ಸಿಕ್ಕಿದೆ? ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಅದನ್ನ ಎಲ್ಲೋ ಒಂದ್ ಕಡೆ ನಾವು ಮಿಸ್ ಮಾಡ್ಕೊಂಡಿದ್ವಿ. ನಾವ್ ಹಿಂಗೆ ಒಂಥರ ಯೋಚನೆ ಮಾಡ್ಬೇಕಾದ್ರೆ ಯಾಕೆ ಮತ್ತೆ ನಾವು ಟ್ರೈ ಮಾಡ್ಬಾರ್ದು ಅಂತ ಯೋಚನೆ ಮಾಡುವಾಗ ಗೂಗಲ್ ಸರ್ಚ್ ಮಾಡಿದಾಗ ನಮ್ಗೆ ಸಿಕ್ಕಿದ್ದು ಸಾರಿಕಾ ಮ್ಯಾಮ್. ಸೊ ಅವಾಗ ನಾವು ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ಸೊ ಆಫೀಸಿಗೆ ಬನ್ನಿ ನಾವು ಮಾತಾಡೋಣ ಅಂತ ಹೇಳಿದ್ರು. ನಾವು ಆಫೀಸಿಗೆ ಬಂದ್ ಮಾತಾಡಿದಾಗ ಒಂದು ಕಾನ್ಫಿಡೆನ್ಸ್ ಕೊಟ್ರು. ಅದ್ ಸಖತ್ತಾಗಿತ್ತು ಅದ್ ಕಾನ್ಫಿಡೆನ್ಸ್. ನವರಸ ಅಂದ್ರೆ ಏನು ಅಂತ ನಮಗ್ ಗೊತ್ತಿರ್ಲಿಲ್ಲ. ನವರಸ ಅಂದ್ರೆ ನಮ್ ಸಾರಿಕಾ ಮ್ಯಾಮ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆ ಅಂದ್ರೆ ಅಷ್ಟು ತುಂಬಾ ಚೆನ್ನಾಗಿ ನಮ್ಗೆ ಟೀಚಿಂಗ್ ಮಾಡಿದ್ದಾರೆ. ಒಂದು ಪಾತ್ರದೊಳಗಡೆ ಹೋಗ್ಬೇಕು, ಒಂದು ಪಾತ್ರ ಮಾಡ್ಬೇಕಂದ್ರೆ ನಾವು ಮುಂಚೆ ಏನನ್ನ ತಗೋಬೇಕು, ಆ ಪಾತ್ರದೊಳಗಡೆ ನಾವು ಪಾತ್ರ ಆದ್ರೇನೆ ನಾವು ಪಾತ್ರಧಾರಿ ಆಗೋದು ಅಂತ ಹೇಳ್ಕೊಟ್ರು. ಸೊ ತುಂಬಾ ಥ್ಯಾಂಕ್ ಯು ಮ್ಯಾಮ್. ಇವತ್ತು ನಾವು ಈ ಮಟ್ಟಿಗೆ ಇದೀವಿ ಅಂದ್ರೆ ಸಾರಿಕಾ ಮ್ಯಾಮ್ ನಮ್ಗೆ ತುಂಬಾ ಸುಮಾರು ಕಡೆ ನಮ್ಗೆ ಅಪರ್ಚುನಿಟಿ ಕೊಡ್ತಿದ್ದಾರೆ. ಸೀರಿಯಲ್, ಈಗ ನೆಕ್ಸ್ಟ್ ಮೂವಿಗೂ ಸೆಲೆಕ್ಟ್ ಆಗಿದ್ದೀನಿ. ಈಗ ನೆಕ್ಸ್ಟ್ ಮಂತ್ ಇಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸಾರಿಕಾ ಮ್ಯಾಮ್. ಈ ಮಟ್ಟಿಗೆ ಇದೀನಿ ಅಂದ್ರೆ ನೀವೇ ಕಾರಣ. ಥ್ಯಾಂಕ್ ಯು. ನನ್ಗೆ ಇನ್ನೊಂದು ಸ್ಮಾಲ್ ಕ್ವಶನ್ ಇದೆ. ಇವಾಗ ಹೆಣ್ಮಕ್ಳಿಗೆ ಇಂಡಸ್ಟ್ರಿ ಬರ್ಬೇಕು ಅಂದ್ರೆ ಅದು ಅತಿ ಹೆಚ್ಚು ಕಾಂಪ್ಲಿಕೇಶನ್ಸ್ ಉಂಟು, ಬಹಳಷ್ಟು ರೂಮರ್ಸ್ ಸ್ಪ್ರೆಡ್ ಉಂಟು. ಆ ರೀತಿಯಲ್ಲಿ ಮೇಡಮ್ ನಿಮ್ಗೆ ಹೇಗೆ ಗೈಡೆನ್ಸ್ ಅದನ್ನ ನೀವು ಜನಕ್ಕೆ ಶೇರ್ ಮಾಡ್ತೀರಾ? ಈಗ ನಾವು ಸ್ಟಾರ್ಟಿಂಗ್ ಈ ಇನ್ಸ್ಟಿಟ್ಯೂಟ್ ಗೆ ಬಂದಾಗ ನಾವು ಫಸ್ಟ್ ಕ್ವಶನ್ ಮಾಡಿದ ಮ್ಯಾಮ್ಗೆ, ಈ ಇಂಡಸ್ಟ್ರಿ ಅಂತಂದ್ರೆ ಸಾಕು ಎಲ್ಲಾ ಹೆದರ್ಕೊಂತಾರೆ. ಅಂದ್ರೆ ಬರೋದಕ್ಕೆ ಎಲ್ಲಾ ಹೆಂಗಿರ್ತಾರ, ದುಡ್ಡು ಕಿತ್ಕೊಂಡ್ ಮೋಸ ಮಾಡಿ ಹೋಗ್ತಾರೆ ಅಂತಾನೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ 90% ಎಲ್ರಿಗೂ ಅದೇ ಇರೋದು. ಮೈಂಡ್ ಅಲ್ಲಿ ಅದೇ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅದನ್ನ ನಾವು ಬಂದು ಡೈರೆಕ್ಟ್ ಆಗಿ ಕೇಳಿದ್ವಿ ಮ್ಯಾಮ್ ಹತ್ರ, ಮ್ಯಾಮ್ ಹಿಂಗಿದೆ, ನಾವ್ ಹೇಗ್ ಕಲಿಬೇಕು, ಹೇಗ್ ಮಾಡ್ಬೇಕು, ನಾವು ನಿಮ್ಮೇಲೆ ಡಿಪೆಂಡ್ ಆಗಿರೋದು ಅಂತ ಹೇಳಿದಕ್ಕೆ ಮ್ಯಾಮ್ ಒಂದೇ ಕ್ವಶನ್ ಹೇಳಿ ಒಂದೇ ಆನ್ಸರ್ ಕೊಟ್ಟಿದ್ ನಮ್ಗೆ. ನಾನಿದೀನಿ ಇಂಡಸ್ಟ್ರಿ ಅಂತಂದ್ರೆ ಬರೀ ಫೇಕ್ ಅನ್ನೋದೇ ಅಲ್ಲ, ಅದ್ರಲ್ಲಿ ಏನೇನ್ ಕಲಿಬಹುದು, ಏನೇನ್ ಲೈಫ್ಗೆ ಏನೇನ್ ಬೇಕಾಗುತ್ತೆ ಎಲ್ಲ ಪ್ರತಿಯೊಂದು ಇರುತ್ತೆ. ಎಲ್ಲ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತಾನೆ ನಮ್ಗೆ ಹೇಳಿದ್ರು. ಅವಾಗಿಂದ ನಾವ್ ಇವತ್ತಿನವರೆಗೂ ಅದೇ ರೀತಿ ನಾವು ಥಿಂಕ್ ಮಾಡಿದಕ್ಕೆ ನಾವ್ ಈ ಮಟ್ಟಕ್ಕೆ ಬಂದು ನಿಂತಿರೋದು. ಇಲ್ಲ ಅಂತಂದ್ರೆ ನಾವ್ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಲ್ಲೇ ಇರ್ಬೇಕಾಗಿತ್ತು. ಅದಕ್ಕೆ ಮ್ಯಾಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ವೀಕ್ಷಕರೇ, ಅವ್ರು ಸತ್ಯ ಮಾತೇ ಇದ್ರ ಜೊತೆ ನಾನು ಹೇಳ್ಬೇಕಂತಿರ್ತೀನಿ. ಬರೀ ಕಲೆ ಕಲ್ಸಿದ ತಕ್ಷಣ ಅವ್ರ ಕೆಲಸ ಮುಗಿಬೇಕು ಯಾವತ್ತೂ ಮುಂದೆ ಆ ಮಕ್ಳು ಹೇಗ್ ಬೆಳೀತಾರೆ, ಅವ್ರ ಫ್ಯೂಚರ್ ಯಾವ ತರ ಆಪರ್ಚುನಿಟಿ ಸಿಗುತ್ತೆ, ಅವ್ರನ್ನ ಇಂಡಸ್ಟ್ರಿ ಹೇಗ್ ಬರಮಾಡ್ಕೊಬೇಕು, ಅವಷ್ಟು ಮಾರ್ಗಗಳು ಸಹ ಅವ್ರು ಸಪೋರ್ಟ್ ಆಗಿ ನಿಂತಿರ್ತಾರೆ. ಸೊ ಬನ್ನಿ ಇನ್ನೊಂದಷ್ಟು ಸ್ಟೂಡೆಂಟ್ಸ್ ಹಾಯ್ ವೀಕ್ಷಕರೇ, ನನ್ ಜೊತೆ ಒಬ್ರು ಬಂದಿದ್ದಾರೆ. ಚಟ್ಪಟ್ ಪಟಾಕಿ ಅಂತ ಹೇಳೋದು ಅವಾಗ ನಾವು ಅಂತ ಏನೇನೋ ಹೇಳ್ಬಿಟ್ರು. ನವರಸ ಕಡೆ ನಂಗೆ ಗೊತ್ತಿಲ್ಲ, ಒಂದ್ ಸೆಕೆಂಡ್ ಇವ್ರು ಏನೇನೋ ಹೇಳಿ ತೋರ್ಸ್ಬಿಟ್ರು. ಬನ್ನಿ ಈ ಪಟಾಕಿ ಯಾರ್ ಶಿಷ್ಯ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ಮೇಡಮ್, ನಮ್ಗೆ ನೋಡ್ತಾ ಇದ್ರೇನೆ ಗೊತ್ತಾಯ್ತೈತೆ ನಿಮ್ ಈ ಧೈರ್ಯ ಮತ್ತೆ ಈ ಸೆನ್ಸಸ್ ಅಲ್ಲೇ ಗೊತ್ತಾಯ್ತೆ ನೀವು ಪಕ್ಕ ನಮ್ಮ ಗುರುಗಳಾದ ಸಾರಿಕಾ ಮೇಡಮ್ ಶಿಷ್ಯನೇ. ಅವ್ರ ಮಗಳು ಅವ್ರ ಮಗಳು. ಸೊ ಹಾಗಾಗಿ ಅಂದ್ರೆ ರತ್ನ ಮೂವಿಲಿ ಅವರು ನನಗೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ರು, ನಾನು ಅವರಿಗೆ ಮಗಳು ಕ್ಯಾರೆಕ್ಟರ್ ಮಾಡಿದ್ರು. ಅವಾಗ ಪರಿಚಯ ಆಗಿದೆ ಆ ಮೂವಿ, ರತ್ನ ಮೂವಿಲಿ. ವೆರಿ ನೈಸ್, ವೆರಿ ನೈಸ್. ಸೊ ಮೇಡಮ್, ಇವತ್ತು ಅವ್ರದ್ದೇ ಆದ ಒಂದು ಸ್ವಂತ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ. ಅವರ ಬಹಳಷ್ಟು ಸ್ಟೂಡೆಂಟ್ಸ್ ಗಳು ಅವ್ರಿಗೆ ಶುಭ ಕೋರಕ್ಕೆ ನಾವು ಬಂದಿದ್ದೀವಿ. ನೀವು ಖುಷಿಯಿಂದ ಓಡಾಡ್ತಾ ಇದ್ದೀರಾ. ಸೊ ನೀವು ಬರೋ ಸ್ಟೂಡೆಂಟ್ಸ್ ಗಳಿಗೆ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ? ಯಾರಿಗೆಲ್ಲ ಆಸಕ್ತಿ ಇದೆ ಸಿನಿಮಾ ಮಾಡ್ಬೇಕು, ಸೀರಿಯಲ್ ಮಾಡ್ಬೇಕು ಅನ್ನೋ ಆಸಕ್ತಿ ಇದೆ, ಎಲ್ಲರೂ ಬನ್ನಿ. ಏನಪ್ಪ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಯಾರಿಗೆಲ್ಲ ಆಸಕ್ತಿ ಇದೆ ಬನ್ನಿ, ಕಲೀರಿ ಆಕ್ಟಿಂಗು. ಈ ಸಂಸ್ಥೆಗೆ ಶುಭ ಕೋರಕ್ಕೆ ಇಷ್ಟಪಡ್ತಾರೆ. ಅವ್ರು ಏನಿಕೋ ಪಾಪ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ನನಗೆ ಮಾತೆ ಬರ್ತಾ ಇಲ್ಲ, ಅವ್ರಿಗೆ ಖುಷಿಯಿಂದ ಮಾತೇ ಬರ್ತಾ ಇಲ್ಲ. ಬನ್ನಿ, ಮಾತು ಬರೋರು ಹಿಡ್ಕೊಳ್ಳೋಣ.